ರಿಚ್ ಡ್ಯಾಡ್ ಪೂರ್ ಡ್ಯಾಡ್ನ ಥರ್ಡ್ ಚಾಪ್ಟರ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಲಾಸ್ಟ್ ಚಾಪ್ಟರಲ್ಲಿ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ಗೆ ಇದ್ದಂಥ ಡಿಫ್ರೆನ್ಸ್ನ ಬಗ್ಗೆ ನೋಡಿದ್ರಿ. ಅದಲ್ಲದೆ ರಿಚ್ ಪೀಪಲ್ ಯಾಕೆ ಅಸೆಟ್ನ ತಗೊಳ್ತಾರೆ ಆ್ಯಂಡ್ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈ ಚಾಪ್ಟರಲ್ಲಿ ನಾವು ಅಸೆಟ್ನ ತಗೊಳ್ಳೋದ್ರಲ್ಲಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತೀವಿ. ಅದಕ್ಕೂ ಮುಂಚೆ ಲಾಸ್ಟ್ ಚಾಪ್ಟರಲ್ಲಿ ಅಷ್ಟೊಂದು ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಬರಲಿಲ್ಲ. ಯಾರಿಗೂ ಅರ್ಥ ಆಗಿಲ್ವಾ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ವಿಡಿಯೋಸ್ ಮಾಡೋಕ್ಕೆ ನಾನು ತುಂಬ ಎಫರ್ಟ್ ಹಾಕ್ತಿದ್ದೀನಿ. ಅದಕ್ಕೆ ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಸಹ ಮಾಡಿ. ಲೆಟ್ಸ್ ಕಂಟಿನ್ಯೂ. 1974 ಮೆಕ್ಡೊನಾಲ್ಡ್ನ ಹೆಡ್ ಆದ ರೇ ಕ್ರಾಕ್ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಕೊಡೋಕ್ಕೆ ಹೋಗ್ತಾರೆ. ಆ ಲೆಕ್ಚರಲ್ಲಿ ಆಥರ್ನ ಫ್ರೆಂಡ್ ಸಹ ಇದ್ರು ಅಂತ ಆಥರ್ ಹೇಳಿದ್ದಾರೆ. ರೇ ಕ್ರಾಕ್ ಆ ಲೆಕ್ಚರಲ್ಲಿ ಮಾತಾಡಿದ ನಂತರ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಅವ್ರನ್ನ ಟೀ ಕುಡಿಯೋಕ್ಕೆ ಬರೋದಾಗಿ ಕೇಳ್ತಾರೆ. ಇವರು ಸ್ಟೂಡೆಂಟ್ಸ್ ಜೊತೆ ಹೋಗಿ ಟೀ ಕುಡಿತಿರೋವಾಗ ಒಂದು ಕ್ವೆಶನ್ನ ಕೇಳ್ತಾರೆ. ಅದೇನೆಂದರೆ, ನಾನು ಯಾವ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಕೇಳ್ತಾರೆ. ಅದನ್ನ ಕೇಳಿ ಅಲ್ಲಿರೋರೆಲ್ಲರೂ ನಗ್ತಾರೆ. ಯಾರೂ ಆನ್ಸರ್ ಮಾಡಿಲ್ಲ. ಇವರು ಮತ್ತೆ ಅದೇ ಕ್ವೆಶನ್ನ ಕೇಳ್ತಾರೆ. ನಾನು ಯಾವ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ನೀವು ಅಂದ್ಕೊಳ್ತಿದ್ದೀರಾ ಅಂತ. ಮತ್ತೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ನಗ್ತಾ ಇದ್ದು ಫೈನಲಿ ಒಬ್ಬರು ಮಾತ್ರ, ನೀವು ಹ್ಯಾಂಬರ್ಗರ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರೋದು ಈ ಪ್ರಪಂಚಕ್ಕೆ ತಿಳಿದಿರೋ ವಿಷಯ ಅಂತ ಹೇಳ್ತಾರೆ. ಅದನ್ನು ಕೇಳಿ ರೇ ಕ್ರಾಕ್ ನಗ್ತಾ, ನೀವು ಅದನ್ನೇ ಹೇಳ್ತೀರಾ ಅಂತ ನನಗೆ ಗೊತ್ತು ಅಂತ ಹೇಳಿ, ಹ್ಯಾಂಬರ್ಗರ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿಲ್ಲ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ತಾರೆ. ಕಂಟಿನ್ಯೂಸ್ಲಿ ರೇ ಕ್ರಾಕ್ ಅವರ ಪಾಯಿಂಟ್ ಆಫ್ ವ್ಯೂನ ಸ್ಟೂಡೆಂಟ್ಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ. ಅವರ ಬಿಸ್ನೆಸ್ ಪ್ಲ್ಯಾನಲ್ಲಿ ಹ್ಯಾಂಬರ್ಗರ್ ಫ್ರಾಂಚೈಸ್ನ ಸೇಲ್ ಮಾಡೋದು ಪ್ರೈಮರಿ ವಿಷನ್ ಆಗಿದ್ರೂ ಪ್ರತಿಯೊಂದು ಬ್ರಾಂಚ್ನ ಯಾವ ಜಾಗದಲ್ಲಿ ತರ್ತಾರೋ ಆ ಜಾಗದ ಮೇಲೆ ಅವರು ಫೋಕಸ್ಡ್ ಆಗಿದ್ದಾರೆ. ಪ್ರತಿಯೊಂದು ಬ್ರಾಂಚ್ನು ಸಕ್ಸಸ್ಫುಲ್ ಆಗಿ ರನ್ ಆಗೋಕೆ ಲೊಕೇಶನ್ ಆ್ಯಂಡ್ ಲ್ಯಾಂಡ್ ತುಂಬ ಮುಖ್ಯ ಅಂತ ರೇ ಕ್ರಾಕ್ ತಿಳಿದಿಟ್ಕೊಂಡಿದ್ರು. ಮೆಕ್ಡೊನಾಲ್ಡ್ ಕಂಪನಿಯ ಫ್ರಾಂಚೈಸ್ನ ಯಾರೋ ಒಬ್ರು ತಗೊಳ್ಳೋವಾಗ ಆ ಕಂಪನಿ ಆ ಲ್ಯಾಂಡ್ನ ಸಹ ಕಂಪನಿಯ ಹೆಸರಿಗೆ ಪರ್ಚೇಸ್ ಮಾಡ್ತಿದೆ. ಇವತ್ತಿಗೆ ಪ್ರಪಂಚದಲ್ಲೇ ಹೆಚ್ಚು ಲ್ಯಾಂಡ್ಸ್ನ ಓನ್ ಮಾಡ್ಕೊಂಡಿರೋ ಕಂಪನಿಯಾಗಿ ಮೆಕ್ಡೊನಾಲ್ಡ್ಸ್ ಇದೆ ಅಂತ ಆಥರ್ ಹೇಳಿದ್ದಾರೆ. ಅಮೆರಿಕದಲ್ಲಿ ಪ್ರಪಂಚದಲ್ಲಿ ತುಂಬ ಕಡೆ ಇರೋ ಮುಖ್ಯವಾದ ಜಾಗಗಳನ್ನ ಮೆಕ್ಡೊನಾಲ್ಡ್ಸ್ ಕಂಪನಿ ತಗೊಂಡಿದ್ದಾರೆ. ಮೋಸ್ಟ್ ಆಫ್ ದ ಪೀಪಲ್ ಅವ್ರಿಗೆ ಬದಲು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದನ್ನು ಲಾಸ್ಟ್ ಚಾಪ್ಟರಲ್ಲಿ ನೋಡಿದ್ವಿ. ಅವರು ಅವರ ಕಂಪನಿಯ ಬಾಸ್ಗೋಸ್ಕರ, ನಂತರ ಟ್ಯಾಕ್ಸಸ್ನ ಮೂಲಕ ಗೌರ್ಮೆಂಟ್ಗೋಸ್ಕರ, ಫೈನಲಿ ಅವರ EMI ಮೂಲಕ ಬ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ರೇ ಕ್ರಾಕ್ಸ್ ಏನು ಹೇಳ್ಕೊಟ್ರೋ ಅದನ್ನೇ ರಿಚ್ ಡ್ಯಾಡ್ ಆಥರ್ ಆ್ಯಂಡ್ ಮೈಕ್ಗೆ ಹೇಳ್ಕೊಟ್ಟಿರೋದಾಗಿ ಆಥರ್ ಹೇಳಿದ್ದಾರೆ. ಅದು ರಿಚ್ ಪೀಪಲ್ನ ಮೂರನೇ ಸೀಕ್ರೆಟ್. ಆ ಸೀಕ್ರೆಟ್ ಏನಂದರೆ, ಓನಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಫಿನಾನ್ಷಿಯಲಿ ಸ್ಟ್ರಗಲ್ ಆಗ್ತಿರೋದಕ್ಕೆ ಕಾರಣ ಅವರ ಲೈಫ್ ಟೈಮ್ ಮೊತ್ತ ಯಾರಿಗೋಸ್ಕರನೂ ಕೆಲಸ ಮಾಡ್ತಿರೋದ್ರಿಂದಲೇ. ಅವರು ಹಾಗೆ ಮಾಡೋದ್ರಿಂದ ಅದನ್ನು ಕಂಪ್ಲೀಟ್ ಆದ ನಂತರ ಅವರ ಎಫರ್ಟ್ಗೆ ಯಾವ ಬೆನಿಫಿಟ್ನೂ ಸಿಗದೆ ಹೋಗ್ತಿದೆ. ಇವಾಗಿರೋ ಎಜುಕೇಷನ್ ಸಿಸ್ಟಮ್ ಎಜುಕೇಷನ್ ಓರಿಯೆಂಟೆಡ್ ಟ್ಯಾಲೆಂಟ್ಸ್ನ ಮೇಕ್ ಮಾಡೋದ್ರ ಮೂಲಕ ಒಳ್ಳೆ ಕೆಲಸ ತಗೊಳ್ಳೋಕೆ ಇವತ್ತಿರೋ ಜನ್ರೇಷನ್ಸ್ನ ಪ್ರಿಪೇರ್ ಮಾಡ್ತಿರೋದ್ರಿಂದ ಅವರ ಲೈಫ್ ಅವರ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪ್ರೊಫೆಷನಲ್ ಟ್ಯಾಲೆಂಟ್ಸ್ ಎಲ್ಲನೂ ಅವರು ಹಣಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಮಾತ್ರನೇ ಹೆಲ್ಪ್ ಮಾಡುತ್ತೆ. ಆದರೆ ನಿಮ್ಮ ಪ್ರೊಫೆಷನ್ ಆ್ಯಂಡ್ ನಿಮ್ಮ ಬಿಸ್ನೆಸ್ಗೂ ಮಧ್ಯೆ ಒಂದು ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋರನ್ನ ಹೋಗಿ ನಿಮ್ಮ ಬಿಸ್ನೆಸ್ ಏನು ಅಂತ ಕೇಳೋವಾಗ ನಾನು ಒಬ್ಬ ಬ್ಯಾಂಕರ್ ಅನ್ನೋದು ಅವರ ಆನ್ಸರ್ ಆಗಿರುತ್ತೆ. ಬೇರೆ ಏನಾದರೂ ಪ್ರೊಫೆಷನಲ್ಲಿರೋರನ್ನ ನಿಮ್ಮ ಬಿಸ್ನೆಸ್ ಏನು ಅಂತ ಕೇಳುವಾಗ ಅವರು ಅವರ ಪ್ರೊಫೆಷನ್ನ ಅವರ ಬಿಸ್ನೆಸ್ ಆಗಿ ಹೇಳ್ತಾರೆ ಅನ್ನೋದನ್ನು ಆಥರ್ ಹೇಳಿದ್ದಾರೆ. ಸೊ ಏನಾಗ್ತಿದೆ ಅಂದರೆ, ಅವರು ಅವರ ಪ್ರೊಫೆಷನ್ನ ಅವರ ಬಿಸ್ನೆಸ್ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ. ಸ್ಕೂಲ್ಸಲ್ಲಿರೋ ಪ್ರಾಬ್ಲಮ್ ಏನಂದರೆ, ಅಲ್ಲಿ ನಾವು ಏನನ್ನು ಓದ್ತೀವೋ ಅದಾಗೆ ಆಗೋದೆ. ನಾವು ಏನನ್ನು ಓದ್ತೀವೋ ಅದಾಗೆ ಆಗೋದ್ರಲ್ಲಿರೋ ಮಿಸ್ಟೇಕ್ ಏನಂದರೆ, ಜನ ಅದರಲ್ಲಿಂದ ಅವ್ರಿಗೆ ಬೇಕಾದ ಅಸೆಟ್ನ ಬಿಲ್ಡ್ ಮಾಡೋಕ್ಕೆ ಮರ್ತೋಗ್ತಿದ್ದಾರೆ. ಬೇರೆಯವರ ಬಿಸ್ನೆಸ್ನ ಫೋಕಸ್ ಮಾಡೋಕ್ಕೆ, ಅವ್ರನ್ನ ಬಿಲಿಯನರ್ ಆಗಿ ಮಾಡೋಕ್ಕೆ ಇವರು ಅವರ ಲೈಫ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಫಿನಾನ್ಷಿಯಲಿ ಸೇಫ್ ಆಗಿರಬೇಕು ಅಂದರೆ ಒಬ್ಬರು ಓನಾಗಿ ಬಿಸ್ನೆಸ್ನ ಶುರು ಮಾಡಬೇಕು. ಬಿಸ್ನೆಸ್ ನಿಮ್ಮ ಅಸೆಟ್ನ ಡಿಪೆಂಡ್ ಮಾಡಿ ಇರುತ್ತೆ, ಬಿಟ್ಟರೆ ನಿಮ್ಮ ಇನ್ಕಮ್ನ ಡಿಪೆಂಡ್ ಮಾಡಿ ಇರಲ್ಲ. ಮುಂಚೆ ಹೇಳಿರೋ ಹಾಗೆ ಒಂದು ಅಸೆಟ್ಗೂ ಲಯಬಿಲಿಟಿಗೂ ಮಧ್ಯೆ ಇರೋ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳೋದು, ಅದರಿಂದ ಅಸೆಟ್ನ ತಗೊಳ್ಳೋದೇ ಫಸ್ಟ್ ರೂಲ್. ರಿಚ್ ಪೀಪಲ್ ಅವರ ಅಸೆಟ್ ಮೇಲೆ ಫೋಕಸ್ ಮಾಡ್ತಾರೆ, ಉಳಿದವರು ಅವರ ಇನ್ಕಮ್ ಸ್ಟೇಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ ಆಥರ್ ಹೇಳಿದ್ದಾರೆ. ಹಾಗೆ ಇನ್ಕಮ್ ಸ್ಟೇಟ್ಮೆಂಟ್ನ ಡಿಪೆಂಡ್ ಮಾಡಿರೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಸ್ಯಾಲರಿ ಇನ್ಕ್ರಿಮೆಂಟ್ ಸಿಕ್ಕಿಲ್ಲ, ಪ್ರಮೋಷನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗದೇ ಇರೋ ಸಿಚುಯೇಷನಲ್ಲಿ ತುಂಬ ಜನ ತುಂಬ ಸಮಯ ಕೆಲಸ ಮಾಡಬೇಕು, ಸೆಕೆಂಡ್ ಜಾಬ್ನ ಹುಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಈ ಐಡಿಯಾಯಿಂದ ಸಿಗೋ ಎಕ್ಸ್ಟ್ರಾ ಅಮೌಂಟ್ನ ನಮಗೆ ಇನ್ಕಮ್ನ ಕೊಡೋ ಅಂತ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಾವು ಫಿನಾನ್ಷಿಯಲಿ ಸೆಕ್ಯೂರ್ಡ್ ಆಗಿ ಇರ್ಬೋದು ಅಂತ ಆಥರ್ ಹೇಳಿದ್ದಾರೆ. ಪೂರ್ ಮತ್ತು ಮಿಡಿಲ್ ಕ್ಲಾಸ್ ಜನ ರಿಸ್ಕಿ ಆಗಿರೋ ವಿಷಯಗಳನ್ನ ಮಾಡೋಕ್ಕೆ ಭಯಪಟ್ಟು ಫಿನಾನ್ಷಿಯಲಿ ಬ್ಯಾಕ್ವರ್ಡ್ ಆಗಿರೋಕ್ಕೆ ಕಾರಣ ಫಿನಾನ್ಷಿಯಲ್ ಬೇಸ್ಮೆಂಟ್ ಅನ್ನೋದು ಅವ್ರಿಗೆ ಇಲ್ಲದೆ ಇರೋದ್ರಿಂದಲೇ. ಹೀಗೆ ಮೋಸ್ಟ್ ಆಫ್ ದ ಪೀಪಲ್ ಅವರ ಇನ್ಕಮ್ಗೋಸ್ಕರ ಅವರ ಜಾಬ್ನ ಡಿಪೆಂಡ್ ಮಾಡಿ ಇರೋವಾಗ, ಅವರ ಕಂಪನಿ ಇಲ್ಲ ಆರ್ಗನೈಸೇಷನ್ ಅವ್ರನ್ನ ಡೌನ್ ಸೈಜ್ ಮಾಡೋವಾಗ ಮೋಸ್ಟ್ ಆಫ್ ದ ಪೀಪಲ್ ಅವರ ಜಾಬ್ನ ಕಳ್ಕೊಳ್ಳೋದ್ರಿಂದ ಅವರು ಅಸೆಟ್ ಅಂತ ಅಂದ್ಕೊಂಡಿರೋ ಅವರ ಮನೆನೇ ಅವ್ರನ್ನ ನುಂಗ್ತಿದೆ ಅಂತ ಆಥರ್ ಹೇಳಿದ್ದಾರೆ. ಜನ ಅವರ ಅಸೆಟ್ ಅಂತ ಅಂದ್ಕೊಳ್ಳೋ ಮನೆ ಆಗ್ಬೋದು, ಕಾರ್ ಆಗ್ಬೋದು, ಅದನ್ನ ಮೇಂಟೈನ್ ಮಾಡೋಕ್ಕೆ ಬೇಕಾದ ಇನ್ಕಮ್ ಬರ್ದೇ ಇದ್ದಾಗ ಅದು ಅವ್ರಿಗೆ ಆಪೋಸಿಟ್ ಆಗಿ ತಿರುಗುತ್ತೆ ಅಂತ ಆಥರ್ ಹೇಳಿದ್ದಾರೆ. ಹೀಗೆ ಜನ ತಪ್ಪಾಗಿ ಅವರ ಆಸ್ತಿ ಅಂತ ಅಂದ್ಕೊಳ್ಳೋ ವಿಷಯಗಳು ಈ ರೀತಿಯ ಫಿನಾನ್ಷಿಯಲ್ ಕ್ರಿಟಿಸಿಸಮ್ ಬರೋವಾಗ ಅವ್ರಿಗೆ ಅದು ಹೆಲ್ಪ್ ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ. ನೆಕ್ಸ್ಟ್, ಒಬ್ಬರ ನೆಟ್ವರ್ತ್ ವ್ಯಾಲ್ಯೂ ಅವರು ಅಂದ್ಕೊಳ್ಳೋದಕ್ಕಿಂತ ತುಂಬ ಕಡಿಮೆಯಾದ ವ್ಯಾಲ್ಯೂ ಆಗಿದೆ. ಯಾಕೆ ಅಂದರೆ ನಮಗೆ ಫಿನಾನ್ಷಿಯಲ್ ಕ್ರಿಟಿಸೈಸ್ ಬರೋವಾಗ ಅಸೆಟ್ ಅಂತ ಅಂದ್ಕೊಂಡಿರೋ ಥಿಂಗ್ಸ್ನ ಸೇಲ್ ಮಾಡೋವಾಗ ನಾವು ಅಂದ್ಕೊಂಡಿರೋ ವ್ಯಾಲ್ಯೂಗಿಂತ ಕಮ್ಮಿಯಾಗೆ ನಾವು ಅದನ್ನ ಸೇಲ್ ಮಾಡೋಕ್ಕಾಗ್ತಿದೆ. ಹಾಗೆ ನಮಗೆ ಅದರಲ್ಲಿ ಪ್ರಾಫಿಟ್ ಬಂದರೂ ನಾವು ಅದರ ಟ್ಯಾಕ್ಸಸ್ನ ಪೇ ಮಾಡೋದಿರುತ್ತೆ ಅಂತ ಆಥರ್ ಹೇಳಿದ್ದಾರೆ. ಸೊ ಆ ಫಿನಾನ್ಷಿಯಲ್ ಕ್ರಿಟಿಸಿಸ್ಮಿಂದ ಆಚೆ ಬರೋಕ್ಕೆ ಡೆಬಿಟ್ಸ್ನ ಪೇ ಮಾಡೋಕ್ಕೆ ಸಿಗೋ ಹಣದ ಮಟ್ಟ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಕ್ರಿಯೇಟ್ ಮಾಡೋ ಅಸೆಟ್ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗಿರಬೇಕೇ ಹೊರತು ಆ ಪ್ರಾಬ್ಲಮ್ ಕೊಡೋ ಹಾಗೆ ಇರಬಾರ್ದು ಅನ್ನೋದನ್ನು ತುಂಬ ಜನ ಮರ್ತೋಗ್ತಾರೆ. ನಾವು 9 to 5 ಜಾಬಲ್ಲಿ ಇಟ್ಕೊಂಡೆ ನಮಗೆ ಬೇಕಾದ ಅಸೆಟ್ನ ಸೇರಿಸ್ಬೋದು ಅಂತ ಹೇಳಿದ್ದಾರೆ. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಏನು ಅನ್ನೋದನ್ನು ಪ್ಯಾರೆಂಟ್ಸ್ ಅವರ ಮಕ್ಕಳಿಗೆ ಟೀಚ್ ಮಾಡಬೇಕು ಅನ್ನೋದನ್ನು ಸಹ ಹೇಳಿದ್ದಾರೆ. ಅವ್ರಿಗೆ ಬೇಕಾದ ಫಿನಾನ್ಷಿಯಲ್ ಬೇಸ್ಮೆಂಟ್ನ ಕೊಡಬೇಕು. ಆಥರ್ನ ಪ್ರಕಾರ ಟ್ರೂ ಅಸೆಟ್ ಏನಂದರೆ, ಮೊದಲನೇದು ಬಿಸ್ನೆಸ್ಸಸ್ ದಟ್ ಡು ನಾಟ್ ರಿಕ್ವೈರ್ ಮೈ ಪ್ರೆಸೆನ್ಸ್. ಅಂದರೆ ನಮ್ಮ ಪ್ರೆಸೆನ್ಸ್ನ ಎಕ್ಸ್ಪೆಕ್ಟ್ ಮಾಡದೇ ಇರೋ ಆದರೆ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರೋ ಬಿಸ್ನೆಸ್ ನಮಗೆ ಬೇಕಾದ ಟ್ರೂ ಅಸೆಟ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್, ಆಥರ್ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ಶುರು ಮಾಡಿರೋ ಕಾಮಿಕ್ ಬುಕ್ಸ್ನ ಲೈಬ್ರರಿ. ಸೆಕೆಂಡ್ ಒನ್ ಸ್ಟಾಕ್ಸ್, ಥರ್ಡ್ ಒನ್ ಬಾಂಡ್ಸ್, ಫೋರ್ತ್ ಒನ್ ಇನ್ಕಮ್ನ ಜನ್ರೇಟ್ ಮಾಡೋ ರಿಯಲ್ ಎಸ್ಟೇಟ್ಸ್, ಫಿಫ್ತ್ ಒನ್ ನೋಟ್ಸ್ ಅಂದರೆ IOUs, ಸಿಕ್ಸ್ತ್ ಒನ್ ರಾಯಲ್ಟೀಸ್ ಫ್ರಮ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅಂದರೆ ನಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡಿರೋ ಮ್ಯೂಸಿಕ್ಸ್, ಸ್ಕ್ರಿಪ್ಟ್ಸ್, ಪ್ಯಾಟ್ರನ್ಸ್, ಇದರ ಮೂಲಕ ನಾವು ತಗೊಳ್ಳೋ ಪೇಟೆಂಟ್ಗೆ ನಮಗೆ ಸಿಗೋ ರಾಯಲ್ಟಿ. ಸೆವೆಂತ್ ಒನ್, ಡೇ ಬೈ ಡೇ ಅದರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋ, ಇನ್ಕಮ್ನ ಜನ್ರೇಟ್ ಮಾಡೋ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಎಕ್ಸಿಸ್ಟಿಂಗಲ್ಲಿರೋ ಪ್ರಾಡಕ್ಟ್ಸ್. ಇಂತಹ ವಿಷಯಗಳೇ ನಮಗೆ ರಿಯಲ್ ಅಸೆಟ್ ಆಗಿ ಇದ್ದು ನಮಗೆ ಬೇಕಾದ ಇನ್ಕಮ್ನ ಜನ್ರೇಟ್ ಮಾಡಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಆಥರ್ ಚಿಕ್ಕ ಹುಡುಗನಾಗಿದ್ದಾಗ ಅವ್ರಿಗೆ ಬೇಕಾದ ಸೆಕ್ಯೂರ್ಡ್ ಜಾಬ್ನ ಹುಡ್ಕೊಳ್ಬೇಕು ಅಂತ ಅವರ ಪೂರ್ ಡ್ಯಾಡ್ ಹೇಳಿದ್ದಾರೆ. ಆದರೆ ರಿಚ್ ಡ್ಯಾಡ್ ಆಥರ್ಗೆ ಅವ್ರಿಗೆ ಇಷ್ಟ ಆಗೋ ಅಸೆಟ್ನ ತಗೊಳ್ಳೋಕ್ಕೆ ಹೇಳಿದ್ದಾರೆ. ಸೊ ಒಂದು ಅಸೆಟ್ನ ನಾವು ಇಷ್ಟಪಟ್ಟು ತಗೊಂಡಿಲ್ಲ ಅಂದರೆ ಅದನ್ನು ನಾವು ಕೇರ್ ಮಾಡಲ್ಲ. ಆಥರ್ ರಿಚ್ ಡ್ಯಾಡ್ ಹೇಳಿಕೊಟ್ಟ ವಿಷಯಗಳನ್ನ ಬೇಸ್ ಮಾಡಿ ಅಸೆಟ್ನ ತಗೊಳ್ಳೋಕ್ಕೆ ಅವರು ಯೂಸ್ ಮಾಡಿರೋ ಸ್ಟ್ರಾಟಜೀಸ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದಾರೆ. ಮೇಯ್ನಾಗಿ ಆಥರ್ ರಿಯಲ್ ಎಸ್ಟೇಟಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ರೀಸನ್ ಅವ್ರಿಗೆ ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಅಂದರೆ ತುಂಬ ಇಷ್ಟ. ದಿನಪೂರ್ತಿ ಆಥರ್ಗೆ ಅದನ್ನ ನೋಡ್ಕೊಳ್ಳೋಕ್ಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಇನ್ ಕೇಸ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೂ ಸಹ ರಿಯಲ್ ಎಸ್ಟೇಟಲ್ಲಿರೋ ಇಂಟ್ರೆಸ್ಟಿಂದ ಅವ್ರಿಗೆ ಆ ಪ್ರಾಬ್ಲಮ್ ಅಷ್ಟು ಮೋಸವಾಗಿರಲ್ಲ ಅಂತ ಹೇಳಿದ್ದಾರೆ. ಅದೇ ಸಮಯ ರಿಯಲ್ ಎಸ್ಟೇಟ್ ಅಂದರೆ ಇಷ್ಟ ಇಲ್ಲದೆ ಇರೋರು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಇನ್ ಕೇಸ್ ಮಾಡಿದ್ರೆ ಅದು ಲಾಸ್ನ ತಂದು ಕೊಡುತ್ತೆ ಅಂತ ಸಹ ಹೇಳಿದ್ದಾರೆ. ಆಲ್ಸೋ ಚಿಕ್ಕ ಸ್ಟಾರ್ಟಪ್ಸ್ನ ಶೇರ್ಸ್ನ ತಗೊಳ್ಳೋಕೆ ಸಹ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಮೀನ್ ವೈಲ್ ಆಥರ್ಗೆ ಕಂಪನೀಸ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಬಿಟ್ಟರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಚಿಕ್ಕ ಚಿಕ್ಕ ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ರಿಸ್ಕಿ ಅಂತ ತುಂಬ ಜನ ಅಂದ್ಕೊಳ್ತಾರೆ, ಅದು ನಿಜಾನೇ. ಆದರೆ ಇನ್ವೆಸ್ಟ್ಮೆಂಟ್ ನೇಚರ್ನ ಅರ್ಥ ಮಾಡಿಕೊಂಡು ನಮಗೆ ಬೇಕಾದ ಇನ್ವೆಸ್ಟ್ಮೆಂಟ್ನ ನಾವು ಸರಿಯಾಗಿ ಮಾಡಿದ್ರೆ ಅದು ಖಂಡಿತ ಪ್ರಾಫಿಟಬಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಆಥರ್ ಅವರು ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೂಸ್ ಮಾಡೋ ಸ್ಟ್ರಾಟಜಿಯನ್ನು ಶೇರ್ ಮಾಡಿದ್ದಾರೆ. ಅವರು ಚಿಕ್ಕ ಚಿಕ್ಕ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋ ಶೇರ್ಸ್ನ 1 ವರ್ಷದಲ್ಲೇ ಸೇಲ್ ಮಾಡಿಬಿಡೋದಾಗಿ ಹೇಳಿದ್ದಾರೆ. ರಿಯಲ್ ಎಸ್ಟೇಟಲ್ಲಿ ಇವರು ಯೂಸ್ ಮಾಡೋ ಸ್ಟ್ರಾಟಜಿ ಏನಂದರೆ, ಚಿಕ್ಕ ಚಿಕ್ಕ ಅಸೆಟ್ಟಿಂದ ಶುರು ಮಾಡಿ ದೊಡ್ಡ ದೊಡ್ಡ ಅಸೆಟ್ನ ತಗೊಳ್ಳೋದು, ಅದರಿಂದ ಸಿಗೋ ಪ್ರಾಫಿಟ್ನ ಮತ್ತೆ ದೊಡ್ಡ ಅಸೆಟ್ಗೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅವರು ಪೇ ಮಾಡಬೇಕಾಗಿರೋ ಟ್ಯಾಕ್ಸಸ್ನ ಕಡಿಮೆ ಮಾಡ್ಕೊಳ್ತಿರೋದಾಗಿ ಹೇಳಿದ್ದಾರೆ. ಹೀಗೆ ಮಾಡೋದ್ರಿಂದ ಅವರ ಅಸೆಟ್ನ ವ್ಯಾಲ್ಯೂ ಗ್ರೋ ಆಗ್ತಾನೆ ಇರುತ್ತೆ.
ಹಾಗೆ ರಿಯಲ್ ಎಸ್ಟೇಟಲ್ಲಿ ತಗೊಳ್ಳೋ ಯಾವುದೇ ಒಂದು ಪ್ರಾಪರ್ಟೀಸ್ 7 ವರ್ಷಕ್ಕಿಂತ ಮೇಲೆ ಅವರು ಹಾಗೆ ಇಟ್ಕೊಳ್ಳಲ್ಲ. ರಿಚ್ ಡ್ಯಾಡ್ ಹೇಳಿದ್ದಾರೆ, ಅಸೆಟ್ನ ಸೇರಿಸೋಕೆ ಖಂಡಿತ ಬಿಸ್ನೆಸ್ನ ಮಾಡಲೇಬೇಕು ಅನ್ನೋದೇನಿಲ್ಲ. ಫಿನಾನ್ಷಿಯಲ್ ಲಿಟ್ರಸಿಯ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಕೊಂಡು ಅಕೌಂಟ್ಸಲ್ಲೂ ಫಿನಾನ್ಸ್ ಮ್ಯಾನೇಜ್ಮೆಂಟಲ್ಲೂ ಬೆಸ್ಟ್ ಆಗಿದ್ರೇ ಓನ್ ಬಿಸ್ನೆಸ್ನ ಶುರು ಮಾಡೋ ರನ್ ಮಾಡೋ ಎಬಿಲಿಟಿ ಸಿಗುತ್ತೆ. ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಅವರ 9 to 5 ಜಾಬ್ನ ಉಳಿಸ್ಕೊಂಡು ಅವ್ರಿಗೆ ಬೇಕಾದ ನಿಜವಾದ ಅಸೆಟ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಒಂದು ಬಿಸ್ನೆಸ್ನ ಶುರು ಮಾಡಬೇಕಂದ್ರೆ ಅದರಲ್ಲಿ ತುಂಬಾ ಸ್ಟ್ರಗಲ್ಸ್ ಇರುತ್ತೆ. ಆ್ಯಂಡ್ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ತಿಳ್ಕೊಳ್ದೆ ಶುರು ಮಾಡೋ ಯಾವುದೇ ಬಿಸ್ನೆಸ್ ಆದರೂ 5 ವರ್ಷದ ಮೇಲೆ ಉಳಿಯಲ್ಲ. ಸೊ ಬಿಸ್ನೆಸ್ನ ಶುರು ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ನೀವು ಅದನ್ನ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ತುಂಬ ಜನರಿಗೆ ತಿಳಿದೇ ಇರೋ ವಿಷಯ ಏನಂದರೆ, ರಿಚ್ ಪೀಪಲ್ ಫಿನಾನ್ಷಿಯಲಿ ಸಕ್ಸೀಡ್ ಆಗಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಅವರದಾಗಿಸ್ಕೊಂಡ ನಂತರನೇ ಅವರು ಲಕ್ಸುರಿ ಅನ್ನೋ ವಿಷಯದಲ್ಲಿ ಅವರ ಮನಿನ ಸ್ಪೆಂಡ್ ಮಾಡ್ತಾರೆ. ಆದರೆ ಪೂರ್ ಮತ್ತು ಮಿಡಿಲ್ ಕ್ಲಾಸ್ ಪೀಪಲ್ ಅವರ ಕೈಯಲ್ಲಿ ಕಾಸು ಇದ್ದರೆ ಸಾಕು, ಅದು ಲಕ್ಸುರಿ ಅಂತ ಅಂದ್ಕೊಂಡು ಸ್ಪೆಂಡ್ ಮಾಡಿಬಿಡ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ರಿಚ್ ಪೀಪಲ್ನ ಹಾಗೆ ಇರಬೇಕು ಅಂತ ಅಂದ್ಕೊಂಡು ದೊಡ್ಡ ದೊಡ್ಡ ಮನೆ, ಡೈಮಂಡ್ಸ್, ಗೋಲ್ಡ್ಸ್ ತಗೊಳ್ತಾರೆ. ಅವರು ನೋಡೋಕ್ಕೆ ರಿಚ್ ಆಗಿದ್ರು, ಅವರ ಡೆಪ್ಟ್ ಹೆಚ್ಚಾಗ್ತಾ ಇರುತ್ತೆ. ಜನ್ರೇಷನ್ಸ್ ಬೈ ಜನ್ರೇಷನ್ ರಿಚ್ ಆಗೋರು ಮೊದಲು ಅವರ ಅಸೆಟ್ನ ಬಿಲ್ಡ್ ಮಾಡೋದ್ರಲ್ಲೇ ಫೋಕಸ್ ಮಾಡ್ತಾರೆ. ನಂತರ ಅವರ ಅಸೆಟ್ ಅವ್ರಿಗೆ ಕೊಡೋ ಹಣದಿಂದಲೇ ಅವ್ರಿಗೆ ಬೇಕಾದ ಲಕ್ಸುರಿ ವಿಷಯಗಳನ್ನ ತಗೊಳ್ತಾರೆ. ಆದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಪೂರ್ ಪೀಪಲ್ ಅವರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣದಲ್ಲಿ ಲಕ್ಸುರಿ ವಿಷಯಗಳನ್ನ ಬೈ ಮಾಡ್ತಾರೆ. ಡೆಪ್ಟ್ಸ್ನ ಮೂಲಕ ಅವರು ಲಕ್ಸುರಿ ಆದ ವಿಷಯಗಳನ್ನ ತಗೊಳ್ಳೋದ್ರಿಂದ ಕೆಲವು ದಿನಗಳಲ್ಲೇ ಅದು ಅವ್ರಿಗೆ ಬೋರ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ವಿಷಯದ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬಂದು ಅದನ್ನು ಸಹ ಡೆಪ್ಟ್ಸ್ ಮೂಲಕ ತಗೊಳ್ಳೋವಾಗ ಕಂಪ್ಲೀಟಾಗಿ ಅವ್ರಿಗೆ ಇಗ್ನೋರೆನ್ಸ್ ಬರುತ್ತೆ. ಯಾಕಂದರೆ ಅವ್ರಿಗೆ ಆದ ಡೆಪ್ಟ್ಸ್ ಅವ್ರಿಗೆ ತುಂಬ ಬರ್ಡನ್ ಆಗಿರುತ್ತೆ. ಸೊ ಫೈನಲಿ ಈ ಚಾಪ್ಟರಲ್ಲಿ ರಿಚ್ ಪೀಪಲ್ನ ಸೀಕ್ರೆಟ್ ಆದ ಓನ್ ಬಿಸ್ನೆಸ್ನ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಆ್ಯಂಡ್ ರಿಯಲ್ ಅಸೆಟ್ ಅಂದರೆ ಯಾವುದು ಅಂತ ನೋಡಿದ್ವಿ. ನೆಕ್ಸ್ಟ್ ಬರೋ ಚಾಪ್ಟರ್ಸಲ್ಲಿ ರಿಚ್ ಪೀಪಲ್ ಯಾಕೆ ರಿಚ್ ಆಗೇ ಇದ್ದಾರೆ ಅನ್ನೋ ಸೀಕ್ರೆಟ್ನ ಬಗ್ಗೆ ನೋಡ್ತೀವಿ. ಸೊ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ. ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.